ತಿಳ್ಕೊಳ್ಳೋಣ ಅಂದರೆ ಇ ಪಿ ಎಫ್ ರಿಲೇಟೆಡ್ ಆಗಿರುವಂಥ ವಿಷಯ ಏನು ಅಂದರೆ ನಿಮ್ಮದು ಯು ಎ ಎನ್ ನಂಬರ್ ಇದ್ದು ಬಿಟ್ಟು ನೀವು ಅದನ್ನು ಹೇಗೆ ಫೈಂಡ್ ಔಟ್ ಮಾಡ್ಬೋದು ಅಂತೇಳಿ ತಿಳ್ಕೊಳ್ಳೋಣ. ಓಕೆ, ಫಸ್ಟ್ ಆಫ್ ಆಲ್ ನಿಮ್ಮ ಲ್ಯಾಪ್ಟಾಪಲ್ಲಿ ಆಗಿರ್ಬೋದು, ಮೊಬೈಲಲ್ಲಿ ಆಗಿರ್ಬೋದು, ಗೂಗಲ್ ಕ್ರೋಮ್ ಇದ್ದೇ ಇರುತ್ತೆ, ಇಲ್ಲಾಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಗೂಗಲ್ ಅಂತ ಸರ್ಚ್ ಮಾಡಿ, ಇಲ್ಲಿ ಇ ಪಿ ಎಫ್ ಒ ಅಂತ ಸರ್ಚ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ಒಂದಿರೋ ಫಸ್ಟ್ ಸೈಟಲ್ಲಿ ಇದನ್ನು ಲಾಗಿನ್ ಮಾಡಿಬಿಟ್ಟು ಇಲ್ಲಿ ಸರ್ವಿಸಲ್ಲಿ ಫಾರ್ ಎಂಪ್ಲಾಯೀಸ್ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಸೆಕೆಂಡ್ ಒನ್ ಮೆಂಬರ್ ಯು ಎನ್ ಆನ್ಲೈನ್ ಸರ್ವಿಸ್, ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಪಾಪಪ್ ಓಪನ್ ಆಗುತ್ತೆ. ಅಲ್ಲಿ ನೀವು ನೋ ಯುವರ್ ಯು ಎನ್ ನಂಬರ್ ಅಂತೇಳಿ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಸೆಕ್ಯೂರ್ ವೆರಿಫಿಕೇಶನ್ ಇರುತ್ತೆ, ಒನ್ ಸ್ಟೆಪ್ ಮೊಬೈಲ್ ಐ ಡಿ ಪ್ರೂಫ್ ವೆರಿಫಿಕೇಶನಲ್ಲಿ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಕ್ಲಿಕ್ ಮಾಡಿ. ನೀವು ಇಲ್ಲಿ ಐ ಡಿ ಪ್ರೂಫನ್ನು ಸೆಲೆಕ್ಟ್ ಮಾಡಬೇಕು. ಅಂದರೆ ಮೊಬೈಲ್ ನಂಬರ್ ಏನು ಅಂದರೆ ನಿಮ್ಮ ಪಾನ್ ಕಾರ್ಡ್ಗೆ ಯಾವುದು ಕೊಟ್ಟಿರ್ತೀರೋ ಅದೇ ನಂಬರ್ ನೀವು ಹಾಕಬೇಕಾಗುತ್ತೆ, ಇಲ್ಲಾಂದರೆ ಅದು ತಗೊಳ್ಳೋದಿಲ್ಲ. ನೀವು ಯಾವುದು ಪಾನ್ ನಂಬರ್ ಮತ್ತು ಆಧಾರ್ ಕಾರ್ಡ್ ಕೊಟ್ಟಿರ್ತೀರೋ ಅದೇ ನಂಬರ್ ಇಲ್ಲಿ ವೆರಿಫೈ ಆಗಿರಬೇಕಾಗುತ್ತೆ. ಇಲ್ಲಿ ನೀವೇನು ಅಂದರೆ ವೆರಿಫೈ ಅಂದರೆ ನಿಮ್ಮ ಮೊಬೈಲ್ ನಂಬರ್ ಇಲ್ಲಿ ಎಂಟರ್ ಮಾಡಬೇಕು. ಆಮೇಲೆ ಇಲ್ಲಿ ಸೆಲೆಕ್ಟ್ ಮಾಡಬೇಕು ಏನಂದರೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್. ಇಲ್ಲ ಅಂದರೆ ನಾನು ಆಧಾರ್ ಕಾರ್ಡನ್ನು ಕೊಟ್ಟಿದ್ದೀನಿ, ಆಮೇಲೆ ಇಲ್ಲಿ ಬಂದು ನಿಮ್ಮ ಆಧಾರ್ ಕಾರ್ಡ್ ನಂಬರ್, ಆಮೇಲೆ ಕ್ಯಾಪ್ಚಾ ಎಂಟರ್ ಮಾಡಿಬಿಟ್ಟು ಸೆಂಡ್ ಒ ಟಿ ಪಿ ಅಂತ ಕೊಟ್ಬಿಟ್ರೆ ಆಯಿತು. ಇವಾಗೊಂದು ಒ ಟಿ ಪಿ ರಿಸೀವ್ ಆಗಿದೆ. ಇಲ್ಲಿ ವೆರಿಫೈ ಒ ಟಿ ಪಿ ಅಂತ ಕೊಟ್ಟಾಗ ನಿಮ್ಮದು ಯು ಎನ್ ರಿಟ್ರೈ ಸಕ್ಸಸ್ಫುಲ್, ಅಂದರೆ ನಿಮ್ದು ಏನು ಯು ಎನ್ ನಂಬರ್ ಇದೆಯೋ ಅದು ಶೋ ಆಗಿರುತ್ತೆ. ಹೀಗೆ ನಿಮ್ಮದು ಯು ಎನ್ ನಂಬರನ್ನು ಈಸಿ ವೇಯಲ್ಲಿ ಫೈಂಡ್ ಔಟ್ ಮಾಡಬಹುದು. ಈ ಥರ ಇನ್ಫಾರ್ಮೇಷನ್ ಬೇಕಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, KM ಡಿಜಿಟಲ್ ಕನ್ನಡ. ಹಾಗೂ ನಿಮ್ಮ ಸಪೋರ್ಟ್ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸೊ ಮಚ್ ಗೈಸ್.